ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತೆಮ್ಮನ ಮನಸ್ಸು ಸರಿ ಇರಲಿಲ್ಲ. ಆಶ್ರಮದಲ್ಲಿ ಒಂದಿಷ್ಟು ದಿನ ಶಾಂತವಾಗಿದ್ದರೆ ಅವ್ರ ಮನಸ್ಸು ಸರಿ ಹೋಗುತ್ತೆ, ಅವ್ರ ಮನೆಗೂ ವಾಪಸ್ ಬರ್ತಾರೆ. ಅತ್ತೆಮ್ಮನ ಬಗ್ಗೆ ನೀನು ಚಿಂತೆ ಮಾಡಬೇಡ ದತ್ತ. ಇನ್ನೊಂದು ಮಾತು ದತ್ತ, ಅತ್ತೆಮ್ಮಂಗೆ ಅವ್ರ ನಿರ್ಧಾರದಿಂದ ಬೇಸರವಾಗಿದ್ದಿ ಹೊರತು ದೃಷ್ಟಿಯಿಂದಲ್ಲ. ಆ ವಿಚಾರವನ್ನು ಅವರು ನಿನಗೂ ಹೇಳಿದ್ದಾರೆ. ಮತ್ತ್ಯಾಕೆ ಕೋಪ? ದೃಷ್ಟಿ ಏನು ಕೆಟ್ಟ ಹುಡುಗಿ ಅಲ್ಲ. ಅವಳಿಂದ ಈ ಮನೆಗೆ ಎಷ್ಟು ಉಪಕಾರ ಆಗಿದೆ ಅನ್ನೋದು ನಿನಗೆ ಗೊತ್ತಿರೋದೇ ಅಲ್ವಾ. ಮದುವೆ ವಿಚಾರವಾಗಿ ಅವಳಿಂದ ಏನೋ ನಡೆದಿದೆ ಅಂದರೆ ಅದು ಒಂದು ಬಲವಾದ ಕಾರಣ ಇರುತ್ತೆ. ಆ ಕಾರಣ ಆಚೆ ಬಂದಾಗ ಈ ದೃಷ್ಟಿ ನಿನ್ನ ಪಾಲಿಗೆ ಮೊದಲಿನ ದೃಷ್ಟಿನೇ ಆಗ್ತಾಳೆ ಅಂತಾನೆ ಕಿಶೋರ್. ಸೀರೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳಿದೆ, ಇಲ್ಲೇನು ಪುರಾಣ ಕೇಳ್ತಿದ್ಯಾ, ಹೋಗು ಅಂತಾನೆ ದತ್ತ. ದೃಷ್ಟಿ ಹೋಗ್ತಾಳೆ. ದತ್ತ, ನಾನು ಇಷ್ಟು ಹೇಳಿದ ಮೇಲೂ ಅಂತಾನೆ ಕಿಶೋರ್. ಬಾವಾ, ನಿಮ್ಮ ಹಾಗೆ ಅವಳು ಗುಣಕ್ಕೆ ಮುಗ್ಧತೆಗೆ ಕರಗಿ ಹಳ್ಳಕ್ಕೆ ಬಿದ್ದಿದ್ದು ನಾನು ಹಾಗೆ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಹುಷಾರಾಗಿರಿ. ನಂಬಿಕೆ ಒಡೆದು ಹೋದಾಗ ಎಷ್ಟು ನೋವಾಗುತ್ತೆ ಅಂತ ನನಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ನಂದು ಬಂಡು ಜೀವ ತಡ್ಕೊಳುತ್ತೆ, ಆದರೆ ನೀವು ಹಾಗಲ್ಲ, ಮೃದು ಮನಸ್ಸು, ನಿಮಗೂ ಕಷ್ಟ ಆಗುತ್ತೆ ಅಂತಾನೆ ದತ್ತ. ಅಲ್ಲ ದತ್ತ, ಅದು ಅಂತಾರೆ ಕಿಶೋರ್. ಬಾವಾ, ಸಂಸಾರ ಅಂದಮೇಲೆ ಕೋಪ ತಾಪ ಎರಡೂ ಇರುತ್ತೆ. ಈಗ ಕೋಪ ನಡೀತಿದೆ, ನಡೆಯೋಕೆ ಬಿಡಿ. ನಿಮ್ಮ ಸಲಹೆಗೆ ಥ್ಯಾಂಕ್ಸ್. ಗಂಡ ಹೆಂಡತಿ ಸಮಸ್ಯೆ ಅವರೇ ಸರಿ ಮಾಡ್ಕೋಬೇಕು, ಸರಿ ಮಾಡ್ಕೊಳ್ಳೋಕ್ಕೆ ಬಿಡಿ ಬಾವಾ ಅಂತಾನೆ ದತ್ತ. ಈಚೆ ದೃಷ್ಟಿ ಬೇರೆ ಸೀರೆ ಉಟ್ಕೊಂಡು ಹೊರಗಡೆ ಬರ್ತಿರುವಾಗ ಕಿಶೋರ್ ಬಂದು, ದೃಷ್ಟಿ, ಯಾರು ನೋವನ್ನು ದುಃಖನೂ ಹತ್ತಿರ ಬರಲಿ ಅಂತ ಕರೆಯಲ್ಲ, ನೀನು ಯಾಕಮ್ಮ ನೋವನ್ನು ದೂರ ಕಳಿಸೋ ಪ್ರಯತ್ನ ಮಾಡ್ತಿಲ್ಲ ಅಂತಾರೆ ಕಿಶೋರ್. ನನ್ನ ಗಂಡ ನಡ್ಕೋತಾ ಇರೋ ಯಾವ ವಿಷಯಕ್ಕೂ ನನಗೆ ನೋವಿಲ್ಲ ಕಿಶೋರಣ್ಣ. ಅವ್ರ ಮನಸ್ಸಿಗಾಗಿದ್ದ ಬೇಸರಕ್ಕೆ ಅವ್ರು ಹಾಗೆ ನಡ್ಕೋತಿದ್ದಾರೆ. ಅವ್ರು ಏನೂ ತಪ್ಪಿಲ್ಲ. ನೀವು ಯಾವಾಗಲೂ ನನಗೆ ಬೆಂಬಲವಾಗಿ ನಿಂತಿರ್ತೀರಿ. ಅದು ಅಕ್ಕನ ಫೋಟೋ ಕೊಡೋ ವಿಷಯಕ್ಕೂ ಆಯಿತು. ಎಲ್ಲರೂ ನನ್ನ ವಿರುದ್ಧವಾಗಿ ನಿಂತರು, ನನ್ನ ಪರ ನಿಂತಿದ್ದಕ್ಕೂ ಆಯಿತು. ನಿಮ್ಮ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಋಣವಾಗಿರುತ್ತೆ ಕಿಶೋರಣ್ಣ. ನಿಮ್ಮ ಋಣನ ಹೇಗೆ ತೀರಿಸಲಿ ಅಂತಾಳೆ ದೃಷ್ಟಿ. ಆಗ ಸೈಲೆಂಟ್ ಬಂದು, ಋಣ ತೀರಿಸೋಕ್ಕೆ ದಾರಿ ಇದೆ ದೃಷ್ಟಿ, ಸತ್ಯ ಹೇಳಿಬಿಡು ಅಷ್ಟೇ. ನಿನ್ನ ಮುಂದೆ ಒಂದು ಉತ್ತರ ಎಲ್ಲ ಸಮಸ್ಯೆನೂ ದೂರ ಮಾಡುತ್ತೆ. ನೀನು ಇಂಪನನ ಯಾವುದೇ ಕಾರಣಕ್ಕೂ ಇಲ್ಲದೆ ಸುಮ್ಮನೆ ಹೋಗೋದಕ್ಕಂತೂ ಬಿಟ್ಟಿರಲ್ಲ. ಆ ಕಾರಣ ಏನು ಅಂತ ಹೇಳಿಬಿಡು. ಭಾವನ ಋಣನೂ ತೀರಿಸ್ದಂಗಾಗುತ್ತೆ, ನಿನ್ನ ಸಮಸ್ಯೆನೂ ದೂರ ಆಗುತ್ತೆ ಅಂತಾನೆ ಹೇಳಿಬಿಡು ದೃಷ್ಟಿ. ಮೋಸ ಮಾಡಿದವಳೇ ಇಲ್ಲಿಲ್ಲ, ಅವಳು ಗುಟ್ಟನ್ನು ಕಾಪಾಡಿ ಏನು ಪ್ರಯೋಜನ? ನೋಡು ದೃಷ್ಟಿ, ಸತ್ಯ ಮುಚ್ಚಿಡೋದ್ರಿಂದಾನೇ ನಿನಗೆ ಈ ಸಮಸ್ಯೆ ಆಗ್ತಿರೋದು ಅಂತಾರೆ ಕಿಶೋರ್. ಆಗ ದೃಷ್ಟಿಗೆ ಇಂಪನ ಬೇಡ ಅಂತ ಬೇಡ್ಕೊಂಡಿದ್ದು ನೆನಪಾಗುತ್ತೆ. ಇಲ್ಲ, ಒಬ್ಬಳು ಸೂಕ್ಷ್ಮ ವಿಚಾರನ ಎಲ್ಲರ ಎದುರು ಹೇಳೋಕ್ಕಾಗಲ್ಲ, ಕ್ಷಮಿಸ್ಬಿಡಿ ಅಂತಾಳೆ ದೃಷ್ಟಿ. ಅಂದರೆ ಏನೋ ಸೂಕ್ಷ್ಮ ವಿಚಾರ ಇದೆ ಅಂತಾಯಿತು. ಈ ವಿಚಾರನ ದತ್ತಬಾಯಿಗೆ ತಿಳಿಸಿದರೆ ದತ್ತಬಾಯಿ ಖಂಡಿತ ನಿನ್ನ ಕ್ಷಮಿಸ್ತಾರೆ. ಈಗಲೇ ಹೋಗಿ ಹೇಳ್ತೀನಿ ಅಂತಾನೆ ಸೈಲೆಂಟ್. ಸುಮ್ಮನಿರಣ್ಣ, ನಿಂತ್ಕೋ. ಯಾವುದೇ ಕಾರಣಕ್ಕೂ ಈ ವಿಷಯನ ನೀನವರಿಗೆ ಹೇಳಬಾರ್ದು ಅಂತಾಳೆ ದೃಷ್ಟಿ. ಯಾಕೆ ಮಾತಾಡಬಾರ್ದು ಅಂತೀನಿ? ನೀನು ದಿನೇ ದಿನೇ ಅನುಭವಿಸ್ತಾ ಇರೋ ಹಿಂಸೆನ ನೋಡೋಕ್ಕಾಗ್ತಿಲ್ಲ ನಮ್ಮ ಕೈನಲ್ಲಿ ಅಂತಾನೆ ಸೈಲೆಂಟ್. ಸತ್ಯ ಹೇಳಬಾರ್ದು ಅಂತೇನಿಲ್ಲ, ಆದರೆ ಹೇಳೋದಕ್ಕೆ ಇದು ಸಮಯ ಅಲ್ಲ. ಎಲ್ಲ ಕೂಡಿ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ನೀವಾಗಲಿ ಕಿಶೋರಣ್ಣ ಆಗಲಿ ನಮ್ಮ ಮಧ್ಯೆ ಯಾವುದೋ ರಹಸ್ಯ ಇದೆ ಅನ್ನೋ ವಿಚಾರನ ನನ್ನ ಗಂಡಂಗೆ ಹೇಳಬಾರ್ದು. ಹೇಳಿದರೆ ನನ್ನ ಮೇಲಾಣೆ ಅಂತ ಸೈಲೆಂಟ್ ಕೈನ ತನ್ನ ತಲೆ ಮೇಲೆ ಇಟ್ಕೋತಾಳೆ ದೃಷ್ಟಿ. ದೃಷ್ಟಿ, ಮೋಸಗಾತಿನ ಉಳಿಸೋದಕ್ಕೆ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ದೊಡ್ಡತನ ಅಂತ ಕಿಶೋರ್. ಇದು ಬರೀ ಇಂಪನ ವಿಷಯ ಆಗಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಕಿಶೋರಣ್ಣ. ವಿಷಯ ಆಚೆ ಬಂದರೆ ಅವರಿಗೆ ಸಮಸ್ಯೆ ಆಗೇ ಆಗುತ್ತೆ. ಹಾಗೆ ಅನ್ಯಾಯವಾಗಿ 2 ಜೀವ ಹೋಗುತ್ತೆ. ಸತ್ಯ ಗೊತ್ತಾದರೆ ಅವ್ರು ಸುಮ್ಮನಿರಲ್ಲ, ಹೇಳಬೇಡಿ ಅಂತಾರೆ ದೃಷ್ಟಿ. ಎಂಥ ಹುಡುಗಿಯವಳು, ಮದುವೆಗೂ ಮೊದಲು ಮಗಳು ಗರ್ಭಿಣಿ ಆದ್ಲು ಅನ್ನೋ ಸತ್ಯ ಗೊತ್ತಾದರೆ ತಂದೆ ತಾಯಿ ಎದೆ ಒಡೆದು ಪ್ರಾಣ ಬಿಡ್ತಾರೆ ಅಂತ ತಾನು ನೋವನ್ನು ಅನುಭವಿಸ್ತಿದ್ದಾಳೆ. ಈ ಗುಣ ಯಾರಿಗೂ ಬರಲ್ಲ ಅಂತ ಕಿಶೋರ್ ಯೋಚನೆ ಮಾಡಿ, ದೃಷ್ಟಿ, ಯಾವತ್ತು ಸತ್ಯ ಗೊತ್ತಾಗುತ್ತೋ ಅವತ್ತು ನೀನು ಅಲ್ಲಿ ಇರ್ತೀಯ ಅಂತ ಮೇಲ್ಗಡೆ ಕೈ ತೋರಿಸ್ತಾನೆ ಕಿಶೋರ್. ಈಚೆ ಮಹಾದೇವರಾಜ ಊಟ ಮಾಡ್ತಿರ್ತಾರೆ, ಚೆನ್ನಮ್ಮ ಆಳ್ತಿರ್ತಾರೆ. ಆಗ ದೃಷ್ಟಿ ಬರ್ತಾಳೆ. ಯಾಕಮ್ಮ, ಏನಾಯಿತು? ಯಾರಾದರೂ ಏನಾದರೂ ಅಂತಾಳೆ. ಏನಿಲ್ಲ ಬಿಡು ಅಂತಾರೆ ಮಹಾದೇವ. ಅಕ್ಕ, ನಿನ್ನ ಬಗ್ಗೆ ದೊಡ್ಡ ಮನೆ ಕೆಲಸದವರು ಏನೋ ಕೆಟ್ಟದಾಗಿ ಮಾತಾಡ್ತಿದ್ರಂತೆ. ನಿನ್ನ ದತ್ತಬಾಯಿನ ಬುಟ್ಟಿಗೆ ಹಾಕ್ಕೊಂಡಂತೆ. ಅದನ್ನೆಲ್ಲ ಮಾಡೋದಕ್ಕೆ ಅಮ್ಮನೇ ನಿನಗೆ ಹೇಳ್ಕೊಟ್ಟಿದ್ರಂತೆ, ಅದಕ್ಕೆ ಅಮ್ಮ ಅಳ್ತಿದ್ದಾಳೆ ಅಂತಾನೆ ರಾಜ. ಆಗ ದೃಷ್ಟಿ ಅಮ್ಮನ ಎಬ್ಸಿ, ಅಪ್ಪ ರಾಜ, ನೀವು ಊಟ ಮಾಡಿ, ಅಮ್ಮ ಬಾ ಅಂತ ಚೆನ್ನಮ್ಮನ ಕರ್ಕೊಂಡು ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿ ಅಮ್ಮ ಅಂತ ತಗ್ಕೊಂಡು ಅಳ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನಿಂದ ನಿನಗೆ ಯಾವಾಗಲೂ ನೆಮ್ಮದಿ ಸಿಕ್ಕಿಲ್ಲ ಅಂತಾಳೆ ದೃಷ್ಟಿ. ಹಾಗೆಲ್ಲ ಅನ್ಕೋಬೇಡ ಕಂದ ಅಂತಾಳೆ ಚೆನ್ನಮ್ಮ. ಎಲ್ಲರೂ ನಿನ್ನ ಆಡ್ಕೊಳ್ಳೋ ಹಾಗಾಯಿತು. ನೀನು ಏನೇ ಮಾಡದೇ ಇದ್ರು ಜನರ ಎಲ್ಲ ನಿನ್ನ ಮೇಲೆ ಆರೋಪ ಮಾಡೋ ಹಾಗಾಯಿತು. ನಿನಗೆ ಎಷ್ಟು ಸಂಕಟ ಆಗಿರಬೇಕು ಅಂತಾಳೆ ದೃಷ್ಟಿ. ಜನರು ಮಾತಾಡೋ ನೋವಿಗಿಂತ ನೀನು ಅನುಭವಿಸ್ತಿದ್ಯಲ್ಲ ನೋವು, ಅದ್ರ ಬಗ್ಗೆ ತುಂಬ ಸಂಕಟ ಆಗ್ತಿದೆ ಕಣೆ ಅಂತಾರೆ ಚೆನ್ನಮ್ಮ. ನನಗೆ ಯಾವ ನೋವು ಇಲ್ಲಮ್ಮ, ನಾನು ಖುಷಿಯಾಗೇ ಇದ್ದೀನಿ. ಸಾಹುಕಾರರು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಇನ್ನೆಂಥದ್ದು ಇಲ್ಲ
ಅಂತಾಳೆ ದೃಷ್ಟಿ. ನೋಡು ಕಂದ, ಮಕ್ಕಳು ಬೇರೆಯವ್ರ ಹತ್ರ ಸುಳ್ಳು ಹೇಳ್ಬೋದು, ಆದರೆ ಅಮ್ಮನ ಹತ್ರ ಅಲ್ಲ. ನಿಮ್ಮ ಅಮ್ಮಂಗೆ ನೀನು ಉಸಿರಾಡ್ತಿರೋದು ಸಂತೋಷದಿಂದನ ನೋವಿಂದನ ಅಂತ ಗೊತ್ತಾಗೇ ಆಗುತ್ತೆ ಮಗಳೇ. ನೀನು ಮಲಗಿದಾಗ ನಿನ್ನ ಕಾಲು ಊದಿತ್ತು, ಇವತ್ತು ಬಂದು ಸೀರೆ ಬದಲಾಯಿಸ್ಕೊಂಡು ಹೋದೆ, ಯಾಕೆ ಈ ಸಂಕಟ ನಿನಗೆ ಅಂತಾರೆ ಚೆನ್ನಮ್ಮ. ನನ್ನ ಗಂಡಂಗೆ ಆ ಸೀರೆ ಇಷ್ಟ ಇಲ್ಲ ಅಂತ ಬದಲಾಯಿಸಿದೆ, ಅದರಲ್ಲಿ ಒದ್ದಾಟ ಏನು ಬಂತಮ್ಮ? ನನ್ನ ಗಂಡ ನನ್ನನ್ನು 4 ಜನರ ಎದುರು ಅವಮಾನ ಮಾಡ್ತಿಲ್ಲ. ನಾನು ಮಾಡಿರೋ ತಪ್ಪು ಅವರಿಗೆ ಆ ರೀತಿ ಹಿಂಸೆ ಕೊಡ್ತಿದೆ. ಅವರಿಗೆ ಆಗ್ತಿರೋ ಹಿಂಸೆನ ಅವ್ರು ಕೋಪ ಮಾಡಿಕೊಂಡು ತೀರಿಸ್ಕೋತಿದ್ದಾರೆ ಅಷ್ಟೇ ಅಂತಾಳೆ ದೃಷ್ಟಿ. ಇದಿನ್ನೂ ಎಷ್ಟು ದಿನ ಮುಂದುವರಿಯುತ್ತೆ? ನಾಳೆ ಇದರಿಂದ ಏನಾದರೂ ಅಪಾಯ ಆಗಿಬಿಟ್ರೆ ಅಂತಾರೆ ಚೆನ್ನಮ್ಮ. ಖಂಡಿತ ಹಾಗಾಗಲ್ಲಮ್ಮ. ಈ ಕೋಪದಿಂದ ಅವರನ್ನು ಆಚೆ ತರೋದಕ್ಕೆ ನಾನು ದಾರಿ ಹುಡುಕ್ತಿದ್ದೀನಮ್ಮ. ಏನಾದರೂ ಉಪಾಯ ಹೇಳಿದರೆ ಎಲ್ಲ ಸರಿ ಹೋಗುತ್ತೆ. ಸಾಹುಕಾರರಂಥ ಒಳ್ಳೆ ಮನುಷ್ಯ ಇನ್ಯಾರೂ ಇಲ್ಲ. ಅವ್ರು ಹಾಗೆ ಆಡ್ತಿದ್ದಾರೆ ಅಂದರೆ ಅವರಿಗೆ ಎಷ್ಟು ನೋವಾಗಿರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಅಮ್ಮ? ಬರೀ ನಮಗಾಗಿರೋ ನೋವು ಬೇಸರದ ಬಗ್ಗೆನೇ ಮಾತಾಡ್ತೀವಿ. ಒಂದು ಸರ್ತಿ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಮ್ಮ. ಪಾಪ ಸುಡೋ ಬೆಂಕಿಯಿಂದ ಈಗ ತಾನೇ ಆಚೆ ಬಂದಿದ್ರು, ಮತ್ತೆ ನಾನೇ ಅವರನ್ನು ನೋವಿನ ಬೆಂಕಿಗೆ ತಳ್ಳಿಬಿಟ್ಟೆ ಅಂತ ಅಳ್ತಾಳೆ ದೃಷ್ಟಿ. ಕಂದ, ನಿನ್ನಂಥ ಮಗಳನ್ನ ಪಡೆದಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಕಂದ. ಇನ್ನೆಷ್ಟೇ ಜನ್ಮ ಆದರೂ ನೀನೇ ನನ್ನ ಮಗಳಾಗಿ ಹುಟ್ಟಬೇಕು ಅಂತ ಚೆನ್ನಮ್ಮ ಅವಳನ್ನು ತಪ್ಕೊಂಡು ಅಳ್ತಾಳೆ. ಈಚೆ ಹೇಮ ರೂಮಲ್ಲಿ ಫೋನ್ ನೋಡ್ತಿರುವಾಗ ಗಂಡ ಬಂದು ಹಾಯ್ ಊಟ ಆಯ್ತಾ ಅಂತಾನೆ. ಹೇಮ ಏನೂ ಮಾತಾಡಲ್ಲ. ಏನು ಹೇಮ, ಗಂಡ ಬಂದು ಊಟ ಆಯ್ತಾ ಅಂದರು, ಮಾತಾಡದೆ ಹಾಗೆ ಇದೆಯಾ ಅಂತಾನೆ ಗಂಡ. ಏನಂತ ಕೇಳಬೇಕಿತ್ತು? ಹೊರಗಡೆ ಊಟ ಮಾಡ್ಕೊಂಡು ಬಂದ್ಯಾ ಅಂತಾನ? ನಿಮ್ಮ ಕೆಲಸ ಹೇಗಿತ್ತು? ನಿಮ್ಮ ಸೆಕ್ಯೂರಿಟ್ರಿ ಕೆಲಸ ಚೆನ್ನಾಗಿ ಮಾಡಿದ್ಲ ಅಂತಾನೆ? ಯಾರಿಗೆ ಗೊತ್ತು? ನೀವು ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತಾಳೆ ಹೇಮ. ಯಾಕೆ ಚುಟ್ಟು ಮಾತಾಡ್ತಿದ್ಯಾ ಅಂತಾನೆ ಗಂಡ. ನೀವು ಇಲ್ಲಿರೋದು ನಿಮಗೆ ಕೆಲಸ, ನಿಮ್ಮ ಬೇಕು ಬೇಡನ ಈಡೇರಿಸ್ಕೊಳ್ತಾ ಇರೋದು ನನ್ನಿಂದನೇ. ನಿಮ್ಮನ್ನು ಗಂಡ ಆಗಿ ಈ ಮನೇಲಿ ಉಳಿಸ್ಕೊಳ್ಳಿದ್ದೀರಲ್ಲ, ಅದಕ್ಕೆ ಖುಷಿಪಡಿ ರೀ. ಮನೆಗೆ ಬಂದ್ರ, ನಿಮ್ಮ ಮನೆ ಕಾಯ್ತಿದ್ದೆ, ಕಾಲು ತೊಳ್ಕೊಂಡ್ಲಾ, ಊಟ ಕೊಡ್ಲಾ ಅಂತ ಕೇಳ್ತೀನಿ ಅಂತ ಅಂದ್ಕೊಂಡ್ರಾ ಅಂತಾಳೆ ಹೇಮ. ನೀನು ತುಂಬ ಬದಲಾಗಿದೆಯಾ ಹೇಮ. ಈ ಹೇಮಗಿಂತ ಮೊದಲಿನ ಹೇಮನೇ ಚೆನ್ನಾಗಿದ್ಲು. ಆ ಇನ್ನೋಸೆನ್ಸ್, ಅಕ್ಕ ಹೇಳಿದ ಮಾತನ್ನು ಕೇಳ್ಕೊಂಡು ಗಂಡ ಮಗುನೇ ಪ್ರಪಂಚ ಅಂತ ಇದ್ಲಲ್ಲ, ಆ ಹೇಮ ನನಗಿಷ್ಟ ಅಂತಾನೆ ಗಂಡ. ನಾನು ಹಾಗೆ ಇದ್ದೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಿಮಗೂ ನನ್ನ ಅಕ್ಕಂಗೂ ಇರಲಿಲ್ಲ. ನೀನು ಹೇಗಿರಬೇಕು ಅಂತ ತೋರಿಸ್ಕೊಟ್ಟವ್ರೆ ನೀವು. ಸದ್ಯಕ್ಕೆ ನನ್ನ ಈ ಸಹಿಸಿಕೊಳ್ಳದೆ ಬೇರೆ ದಾರಿನೇ ಇಲ್ಲ. ನಿಮ್ಮ ಜಾಗ ಯಾವುದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ಬೇಗ ನಮ್ಮ ಅಕ್ಕನ ಜಾಗ ಯಾವುದು ಅಂತ ತೋರಿಸ್ತೀನಿ ಅಂತ ಹೇಮ ಅಲ್ಲಿಂದ ಹೋಗ್ತಾಳೆ. ಈಚೆ ದತ್ತ ಕುಡಿತಾ ಇರ್ತಾನೆ. ನೆತ್ತಿಗೆ ಹತ್ತುತ್ತೆ. ನಮ್ಮ ಅಕ್ಕನ ಹತ್ರ ಮಾತಾಡೋಕ್ಕೆ ಚಂದ್ರನೇ ದಾರಿ ಅಂದಿದ್ದು ದೃಷ್ಟಿ ದತ್ತಂಗೆ ನೆನಪಾಗುತ್ತೆ. ಚಂದ್ರನೇ ನೋಡ್ತಾ ವ್ಯಕ್ತಿತ್ವ ಸುಳ್ಳು ಅಂತ ಆದಮೇಲೆ ಅವಳು ಆಡಿದ ಮಾತಲ್ಲಿ ಸತ್ಯ ಇದೆ ಅಂದ್ಕೊಳ್ಳೋದು ಮೂರ್ಖತನ. ಮುಗ್ಧತೆಯ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋ ಜನ ನಾಲ್ಗೆಗೂ ಬಣ್ಣ ಬಳ್ಕೋತಾಳೆ ಅಂತ ಅವಳು ನೋಡಿದ ಮೇಲೇ ಗೊತ್ತಾಗಿದ್ದು. ಬಣ್ಣದ ಮಾತಾಡಿ ಬೆಣ್ಣೆಗಿದ್ದು ಬದುಕನ್ನೇ ಮುಗಿಸ್ಬಿಟ್ಲು ಅಂತಾನೆ ದತ್ತ. ಈಚೆ ದೃಷ್ಟಿ ಚಂದ್ರನೇ ನೋಡ್ತಾ, ನಾನು ಕನಸಲ್ಲೂ ಬಗೆಯಲ್ಲ ರೀ, ನಾನು ಮೋಸ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಸತ್ಯ ಗೊತ್ತಾದಾಗ, ನನ್ನ ಉದ್ದೇಶ ಗೊತ್ತಾದಾಗ ನನ್ನ ಮೇಲಿನ ಕೋಪ ದೂರ ಆಗುತ್ತೆ ಅಂತಾಳೆ ದೃಷ್ಟಿ. ಸಾಧ್ಯನೇ ಇಲ್ಲ. ನಂಬಿ ತಲೆ ಮೇಲೆ ಹೊತ್ತಿ ಮೆರೆಸಿದೆ, ತಲೆ ಮೇಲೆ ಕಾಲಿಟ್ಟು ತುಳಿದು ಬಿಟ್ಲು ಅಂತಾನೆ. ಈಚೆ ದೃಷ್ಟಿ ನೆತ್ತಿ ಸುಡು ಸೂರ್ಯ ಸಂಜೆ ಆಗ್ತಿದ್ದಾಗೆ ತಂಪಾಗ್ತಾನೆ. ಆ ಸಂಜೆ ನನ್ನ ಬಾಳಲು ಬರುತ್ತೆ, ನನ್ನ ಗಂಡನ ನಂಬೋ ದಿನ ಬರುತ್ತೆ ಅಂತಾಳೆ. ಈಚೆ ದತ್ತ, ಇಲ್ಲ, ಅವಳನ್ನು ನಂಬಲ್ಲ. ಅವಳಿಗೋಸ್ಕರ ಮನೆಯವರನ್ನೇ ಎದುರು ಹಾಕ್ಕೊಂಡಿದ್ದೀನಿ, ಅಕ್ಕಂಗೆ ಎದುರು ಮಾತಾಡಿದ್ದೀನಿ, ನಿನ್ನ ನಿರ್ಧಾರ ತಪ್ಪು ಅಂತ ಹೇಳಿದ್ದೀನಿ. ಇಷ್ಟೊಂದು ನಂಬಿದ್ದ ನನಗೆ ದ್ರೋಹ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಅವಳಿಗೆ ಅಂತಾನೆ. ಈಚೆ ದೃಷ್ಟಿ, ನಾನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂತ ನನ್ನ ಗಂಡಂಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಕ್ಕ, ನೀನೆಲ್ಲೇ ದೂರ ಇದ್ದರೂ ಈ ಚಂದ್ರನ್ ನೋಡ್ತಾ ಇದ್ದ ಹಾಗೆ ನನ್ನ ಪಕ್ಕದಲ್ಲಿ ಇದ್ದೇನೋ ಅನ್ನಿಸುತ್ತೆ. ಆದರೆ ನನ್ನ ಗಂಡ ಇಲ್ಲೇ ಪಕ್ಕದ ರೂಮದಲ್ಲಿದ್ದರೂ ನಮ್ಮಿಬ್ಬರು ಮನಸ್ಸು ತುಂಬ ದೂರ ಆಗಿದೆ. ನನ್ನ ಗಂಡ ಎಲ್ಲನೂ ಮತ್ತು ಮೊದಲಿನ ಹಾಗೆ ಇರ್ತಾರೇನಲ್ಲ ಅಲ್ವಾ ಅಕ್ಕ ಅಂತಾಳೆ. ಬೆಳಿಗ್ಗೆ ಶರು ಬುಕ್ ಓದ್ತಾ ಕೂತಿರ್ತಾಳೆ. ದತ್ತ ಬಂದು ಕೂತ್ಕೋತಾನೆ. ಅವನು ನೋಡಿ ಶರು ಸೀರೆ ಅಂಗಡಿಗೆ ಕರ್ಕೊಂಡು ಹೋಗಿ ಕಾಲು ನೋವು ತನಕ ನಡೆಸ್ದ. ನಾಮಕರಣಕ್ಕೆ ಕರ್ಕೊಂಡು ಹೋಗಿ ಇನ್ನೇನು ಮಾಡ್ತಾನೋ ದೃಷ್ಟಿಗೆ ಕಷ್ಟ ಕೊಡೋದನ್ನು ನಾನು ಲೈವ್ ಆಗಿ ನೋಡಬೇಕಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಆಗ ದತ್ತ, ಅಕ್ಕ ಎಲ್ಲಿ ಅವಳು ಅಂತಾನೆ. ಗೊತ್ತಿಲ್ಲ ದತ್ತ ಅಂತಾಳೆ ಶರು. ಏಯ್ ಓನರ್, 8:30ಕ್ಕೆ ರೆಡಿಯಾಗಿ ಹೊರಡಬೇಕು ಅಂದಿದೆ, ಇನ್ನೂ ಬಂದಿಲ್ಲ. ಅದೇನು ಹೇಳ್ತಾರಲ್ಲ, ಅಪರೂಪಕ್ಕೆ ಅಲ್ಪಂಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿ ಕೊಡೆ ಹಿಡಿದ್ರಂತೆ. ಅಪರೂಪಕ್ಕೆ ಮೇಕಪ್ ಐಟಮ್ ಸಿಕ್ಬಿಟ್ಟಿದೆ, ಮೆತ್ಕೋತಿದ್ದಾಳೆ ಮುಖಕ್ಕೆ. ಏಯ್ ಮೆತ್ಕೊಂಡೆ ಸಾಕು, ಬಾ ಕೆಳಗೆ ಅಂತಾನೆ ದತ್ತ. ನಿನಗೆ ಇಷ್ಟವಾದ ಸೀರೆನ ಉಟ್ಕೊಂಡು ಬರೋದು ತುಂಬ ಕಷ್ಟ, ಅದಕ್ಕೆ ಸೀರೆ ರಾಶಿ ಹರಡ್ಕೊಂಡು ಕೂತ್ಕೊಂಡು ಟೆನ್ಷನ್ ಆಗಿರಬೇಕು. ಬೇಕಾದರೆ ನಾನು ಹೋಗಿ ಕರ್ಕೊಂಡು ಬರಲಾ ಅಂತಾಳೆ ಶರು. ಆಗ ರೀ, ನಾನು ರೆಡಿ ಅಂತ ದೃಷ್ಟಿ ಬರ್ತಾಳೆ. ದತ್ತ ಅವಳನ್ನೇ ನೋಡ್ತಾ, ಬಾ ಈ ಕಡೆ, ಸೀರೆ ಬದಲಾಯಿಸು, ಚೂರು ಚೆನ್ನಾಗಿಲ್ಲ ಅಂತಾನೆ. ರೀ ಅದು ಅಂತಾಳೆ ದೃಷ್ಟಿ. ಹೇಳಿದ ಮೇಲೆ ಮುಗೀತು ಅಂತಾನೆ ದತ್ತ.
ದತ್ತು ಹೇಳಿದ್ದನ್ನು ಕೇಳಿಸ್ಕೋ ದೃಷ್ಟಿ, ಎಷ್ಟು ಸಲ ಹೇಳಿಸ್ಕೋತೀಯ ಅಂತಾಳೆ ಶರು. ಸೀರೆನ ಬೇಕಾದರೆ ಬದಲಾಯಿಸ್ತೀನಿ ಚಿಕ್ಕಮ್ಮವ್ರೆ, ಅವರಿಗೆ ಈ ಸೀರೆ ಯಾಕೆ ಉಟ್ಕೊಂಡಿದ್ದೀನಿ ಅಂತ ಹೇಳಬೇಕು. ಇದು ಅಮ್ಮವ್ರು ಕೊಟ್ಟು ಸೀರೆ, ಮಗು ನಾಮಕರಣಕ್ಕೆ ಹೋಗ್ತಿದ್ದೀವಲ್ಲ, ಅಮ್ಮವ್ರ ಆಶೀರ್ವಾದ ಮಗು ಮೇಲೆ ಇರಲಿ ಅಂತ ಈ ಸೀರೆ ಉಟ್ಕೊಂಡೆ, ಬೇಡ ಅಂದರೆ ಹೇಳಿ ಬದಲಾಯಿಸ್ಕೊಂಡು ಬರ್ತೀನಿ ಅಂತಾಳೆ ದೃಷ್ಟಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.